ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀವಿ. ಈ ಬಾರಿ ದಾಖಲೆಯ ಫಲಿತಾಂಶ ಬಂದಿದೆ. ಅದರಲ್ಲಿ 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನ ಪಡೆದಿದ್ದಾರೆ. ಈ ಬಾರಿ 94.1% ದಾಖಲೆಯ ಫಲಿತಾಂಶ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನವನ್ನ ಪಡೆದಿದೆ. 98.40% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಈ ಮೂಲಕ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಮೊದಲ ಸ್ಥಾನವನ್ನ ಪಡೆದಿದೆ. ಉಡುಪಿ ಜಿಲ್ಲೆಗೆ ದ್ವಿತೀಯ ಸ್ಥಾನ 98.18% ಫಲಿತಾಂಶದೊಂದರೊಂದಿಗೆ ಉಡುಪಿ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಇನ್ನು ಉತ್ತರ ಕನ್ನಡ 3ನೇ ಸ್ಥಾನ 98.09% ಫಲಿತಾಂಶ ವಿದ್ಯಾರ್ಥಿಗಳು ಪಾಸ್ ಆಗಿರೋದು. ಏಳು ವಿದ್ಯಾರ್ಥಿಗಳು 625ರಲ್ಲಿ 625 ಅಂಕವನ್ನ ಪಡೆದಿದ್ದಾರೆ. ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದ, ಬೆಂಗಳೂರು ಉತ್ತರದ ಧನುಷ್, ಉಡುಪಿಯ ಪ್ರೀತಮ್, ಚಿಕ್ಕೋಡಿಯ ಪ್ರಾರ್ಥನಾ, ವಿಜಯಪುರದ ಸೌಜನ್ಯ, ರಾಯಚೂರಿನ ಸುಖದೇವ್ 625ರಲ್ಲಿ 625 ಅಂಕವನ್ನ ಪಡೆದುಕೊಂಡಿದ್ದಾರೆ. ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲುಗೈ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಈ ಬಾರಿ ಉತ್ತಮ ಫಲಿತಾಂಶ ಬಂದಿರುವಂತಹ ಹಿನ್ನೆಲೆಯಲ್ಲಿ 3ನೇ ಎಕ್ಸಾಮ್ ಇಲ್ಲ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಟಾಪರ್ ಆಗಿರುವಂತಹ ಧನುಷ್ ಅವರ ತಂದೆ ಸುಧೀರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ನಾನು ಆಫೀಸಲ್ಲಿದ್ದಾಗ ನಂಬರ್ ರಿಸಲ್ಟ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೆ. ಲಿಂಕ್ ಬಂತು, ಓಪನ್ ಮಾಡಿದಾಗ 625 ಅಂತ ಬಂತು. ಡೌಟ್ ಆಗೋಯ್ತು ನನಗೆ, ಇಲ್ಲ ಸರಿಗಿಲ್ಲ ಅನ್ಸುತ್ತೆ ಇದು ಅಂದ್ಬಿಟ್ಟು ನನ್ನ ಹೆಂಡತಿಗೆ ಫೋನ್ ಮಾಡಿದೆ. ನೋಡಮ್ಮ ಏನೋ ತಪ್ಪಿದೆ ಅನ್ಸುತ್ತೆ, 625 ಅಂತ ಬರ್ತಾ ಇದೆ, ಅದಕ್ಕೆ ನೋಡು ಒಂದ್ಸಲ ಅಂತ ಹೇಳಿದೆ. ಅವಳು ಹೌದು ನನಗೂ ಹಾಗೆ ತೋರಿಸ್ತಿದೆ, ಒಂದು ನಿಮಿಷ ಇರಿ ವೆಯ್ಟ್ ಮಾಡೋಣ ಅಂತ ಕೇಳಿದ್ವಿ. ಆಮೇಲೆ ಸುವರ್ಣ ನ್ಯೂಸಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ಅವರು ಇಲ್ಲ ಧನುಷ್ ಬಂದಿದ್ದಾರೆ ಅಂತ. ಆವಾಗ ನಮಗೆ ಖಾತ್ರಿ ಆಯಿತು, ಆವಾಗ ಗ್ಯಾರಂಟಿ ಇನ್ನೂ ಕರೆಕ್ಟಾಗಿ ಬಂದಿದೆ. ಆಮೇಲೆ ಎಲ್ಲ ಚಾನಲ್ಗಳಲ್ಲೂ ನೋಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ವೈಫ್ ಫಸ್ಟ್ ಮನೆಯಲ್ಲಿ ಕೆಲಸ ಮಾಡ್ತಾಳೆ, ಅವಳು ಮನೆಯಲ್ಲಿ ವರ್ಕ್ ಫ್ರಮ್ ಹೋಮು. ಅವಳು ನೋಡ್ಬಿಟ್ಟು ಸುವರ್ಣದಲ್ಲಿ ಬಂದಿದೆ, ಸೊ ಕನ್ಫರ್ಮ್ಡ್ ಇರಬೇಕು, ಇದೇನು ಮಿಸ್ಟೇಕ್ ಇಲ್ಲ ಅಂತ ಹೇಳಿದ್ರು. ಸೊ ಥ್ಯಾಂಕ್ಸ್ ಟು ಯು ಫಸ್ಟ್. ಈಗ ಮಗನ ಒಂದು ಉತ್ತಮ ಸಾಧನೆ, ಅದ್ರ ಬಗ್ಗೆ ನೀವು ಎಲ್ಲ ಹೇಗಿದ್ರಿ, ಅವನು ಹೇಗೆ ಓದ್ತಾ ಇದ್ದ ಅಂತ ಹೇಳಿ? ಅವನು ಫಸ್ಟ್ ಚಿಕ್ಕ ಹುಡುಗಯಿಂದನೂ ಈಸ್ ಸ್ಟುಡಿಯಸ್ ಆಗಿ ಚೆನ್ನಾಗಿ ಓದ್ತಾ ಇದ್ದ. ಆದರೆ ಫಸ್ಟು ಸೆಕೆಂಡ್ ಥರ್ಡು ಆ ಥರನೇ ಬರೋನು. ನಾವು ಇದರಲ್ಲಿ ಚೆನ್ನಾಗಿ ಮಾಡ್ತಾನೆ ಖಂಡಿತ ಅಂತ ಅಂದ್ಕೊಂಡಿದ್ವಿ. 625 ಬರುತ್ತೆ ಅನ್ನೋದು ನಮ್ಗೆ ಖಂಡಿತ ಅಂದ್ಕೊಂಡಿರಲಿಲ್ಲ. ಇದು ಇಸ್ ರಿಯಲ್ ಸರ್ಪ್ರೈಸ್. ದೇವ್ರ ದಯೆ, ದೊಡ್ಡವ್ರ ಆಶೀರ್ವಾದ. ಒಳ್ಳೆಯ ಫಲಿತಾಂಶ ಬಂದಿದೆ. ಮಗ ಮುಂದೆ ಏನಾಗಬೇಕು ಅನ್ನೋ ಕನಸಿದೆ ನಿಮ್ಗೆ? ಮಗನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇದೆ, MBA ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ನಾವು ಪ್ರೋತ್ಸಾಹಿಸ್ತೀವಿ ಖಂಡಿತ. ಈಗ ಸ್ಟಡಿ ಮಾಡಿ, ಈಗ ಬೇರೆ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬೇರೆ ಮಕ್ಕಳಿಗೆ ಒಂದು ಪ್ರೆಷರ್ ತೊಗೋಬೇಡಿ. ಅವನು ಯಾವತ್ತೂ ಪ್ರೆಷರ್ ತೊಗೊಳ್ಳಿಲ್ಲ. ಯಾವಾಗಲೂ ಆಟ ಆಡಿಕೊಂಡು ಖುಷಿಯಾಗಿ ಓಡಾಡಿಕೊಂಡು ಓದ್ತಾ ಇದ್ದ. ಆ್ಯಂಡ್ ಹಿ ಯೂಸ್ ಟು ಎಂಜಾಯ್. ನಮ್ಮ ಇವಾಗ 10th ಇದ್ದಾರಲ್ಲ, ಆ ಮಕ್ಳಿಗೂ ಅದೇ ಹೇಳೋದು, ಎಂಜಾಯ್ ಮಾಡ್ಕೊಂಡು ಓದಿ, ಪ್ರೆಷರ್ ಅಂತ ತೊಗೋಬೇಡಿ. ಇಟ್ ಈಸ್ ನಾಟ್ ದ ಎಂಡ್ ಆಫ್ ಲೈಫ್. ಇನ್ನೂ ಸಾಕಷ್ಟು ಸಾಧನೆಗಳು ಮಾಡ್ಬೋದು. ಎಂಜಾಯ್ ಮಾಡಿದಷ್ಟು ಇವನು ಅಷ್ಟೇ ಎಂಜಾಯ್ ಮಾಡಿದ್ರಿಂದ ಅವನಿಗೆ ಫೈನಲ್ ಎಕ್ಸಾಮಲ್ಲಿ ನಾವು ಯಾವುದೇ ಪ್ರೆಷರ್ ಹಾಕಲಿಲ್ಲ. ನೋಡಪ್ಪ ಚೆನ್ನಾಗಿ ಮಾಡು ಅಂತ ಅಷ್ಟೇ ಹೇಳಿದ್ದು ನಾವು. ಅದು ಪ್ರಾಬಬ್ಲಿ ಹೆಲ್ಪ್ ಹಿಮ್. ಅದು ನಮ್ಗಂತ ಆ ಥರ ಅನಿಸುತ್ತೆ. ಪೇರೆಂಟ್ಸ್ಗೂ ಅದೇ ಹೇಳ್ತೀವಿ ನಾವು, ತುಂಬ ಪ್ರೆಷರ್ ಹಾಕ್ಬೇಡಿ ಮಕ್ಕಳ ಮೇಲೆ, ಲೆಟ್ ದೆಮ್ ಎಂಜಾಯ್. ಆವಾಗ ಅವರೇ ಚೆನ್ನಾಗಿ ಮಾಡ್ತಾರೆ. ಇವಾಗ ನೋಡಿ, ಇವನು 3rd, 4th, 5th ಆ ಥರ ಎಲ್ಲ ಬರೋನು. ನಾವು ಹೇಳ್ತಾ ಇದ್ದೀವಿ ಚೆನ್ನಾಗಿ ಮಾಡಪ್ಪ, ಸ್ವಲ್ಪ ಸಿಲಿ ಮಿಸ್ಟೇಕ್ಸ್ ಮಾಡಬೇಡ ಅಂತ. ಫೈನಲಿ ನೋಡಿ ಅದೇ ಹಾಗೆ ಆಯಿತು. ಅವನು ಯಾವ ಟೈಮಲ್ಲಿ ಬೇಕೋ ಆವಾಗ ಪೀಕ್ ಆಗಿ ಚೆನ್ನಾಗಿ ಆಡಿದ್ದಾರೆ. ನಮ್ಮ RCB ಲಾಸ್ಟ್ ಟೈಮ್ ಮ್ಯಾಚ್ ಗೆದ್ದರಲ್ಲ, ಆ ಥರ. ಒಳ್ಳೆಯದಾಗಲಿ ಸರ್. ತುಂಬ ಥ್ಯಾಂಕ್ಸ್. ಇದಿಷ್ಟು ಸುಧೀರ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.